ನೋಡಿ ಗೈಸ್, ಧನು ಇವಾಗಲೇ ಟ್ರೈನಿಂಗ್ ತಗೋತಿದ್ದಾಳೆ. ಕ್ಲಾಸ್ ಅವ್ರು ಯಾರಾದ್ರು ನೋಡ್ತಿದ್ರೆ ಡೋಂಟ್ ಎಂಬರಾಸ್ ಅಸ್, ನೋಡ್ಬಿಟ್ಟು ಸುಮ್ಮನೆ ಇದ್ಬಿಟ್ಟು. ರೂಮ್ ಸಿಗ್ತಾ ಇಲ್ಲ ಗೈಸ್. ಫೈರ್ ಗೇಮ್ ಅಂತ ನೋಡಿ, ಇವರೆಲ್ಲ ಏನೇನೋ ತಗೊಂಡಿದ್ದಾರೆ. ನಮ್ ದಿವ್ಯಾ ಜೀಪ್ ತಗೊಂಡಿದ್ದಾಳೆ ಅವ್ರ ಮನೆ ಪಾಪುಗೆ. Hi guys, welcome back to my channel. After a long back, I'm back with a new YouTube vlog and ಇದು ಸಖತ್ ಎಕ್ಸೈಟಿಂಗ್ ಆಗಿದೆ ಬಿಕಾಸ್ ನಾವೆಲ್ಲರೂ ಸೇರಿ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ. ನಾವೆಲ್ಲರೂ ಅಂತ ಹೇಳಿದಾಗ ನಾನು, ದಿವ್ಯಾ, ಭೂಮಿ ಮತ್ತು ಪುಣ್ಯ, ನಾವು 4 ಜನ ಹೋಗ್ತಾ ಇದ್ದೀವಿ. ಕೊನೆ ತನಕ ನೋಡಿ. ಐ ಹೋಪ್ ಯು ಲೈಕ್ ಇಟ್. ನೋಡಿ ಗೈಸ್, ಧನು ಇವಾಗಲೇ ಟ್ರೈನಿಂಗ್ ತಗೋತಿದ್ದಾಳೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ. ದಿವ್ಯಾ ಹೆಂಗಿತ್ತು ಭೂಮಿ? No comments. ಪುಣ್ಯ ಹೆಂಗಿತ್ತು? ತಕೊಂಡೆ. ಹಾ, ನಿಧಾನಕ್ಕೆ ಹೋಗಿ ಓಡೋದು. ಎಲ್ಲಿಗೆ ಹೋಗ್ತಿದ್ಯಾ? ಎಲ್ಲಿಗೆ ಹೋಗ್ತಿದ್ಯಾ? ರೂಮ್ ಹುಡ್ಕಕ್ಕ. ಎಷ್ಟು ಫಾಸ್ಟ್ ಆಗಿ ಹೋಗ್ತಾ ಇದ್ದೀವಿ ನೋಡಿ ಗೈಸ್. ಪಕ್ಕ ಮಾಡ್ಕೊಂತಾಳೆ ಇವತ್ತು. ಡಸ್ಟ್ಬಿನ್ ಪಕ್ಕ ಮಲ್ಕೊಳ್ತಾಳೆ ಇವತ್ತು. ಆತರ ಎಲ್ಲ ಇಲ್ಲ. ರೂಮ್ ಸಿಗ್ತಾ ಇಲ್ಲ ಗೈಸ್. ಫೈರ್ ಇನ್ ದ ಮೌಂಟೇನ್. ಎಲ್ಲಿದೆ ಸಿಗ್ತಾ ಇಲ್ಲ. ರೂಮಿಗೆ ಕಾಯ್ತಾ ಇದೀವಿ ಗೈಸ್. ಹಾಯ್ ಗೈಸ್, ತುಂಬಾ ದಿನ ಆದ್ಮೇಲೆ ಒಂದು ಬ್ಲಾಗ್ ಹಾಕ್ತಾ ಇದ್ದೀನಿ. ಅಂಡ್ ಇದು ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಯಾವಾಗ್ಲೂ ಹಾಕೋ ತರ ಕಾಲೇಜ್ ಫೆಸ್ಟ್ ಬ್ಲಾಗ್ ಆಗ್ಲಿ, ಫೇರ್ವೆಲ್ ಬ್ಲಾಗ್ ಆಗ್ಲಿ ಆಗಿಲ್ಲ. ಇದು ಒಂದು ಟ್ರಿಪ್ ಬ್ಲಾಗ್ ಆಗಿದೆ. ನೀವು ತಮ್ಮನೇಲಿ ನೋಡಂಗೆ ಇದು ಧರ್ಮಸ್ಥಳಕ್ಕೆ ಬಂದಿದ್ದೀವಿ ನಾವು. ಐನೋ ಇದು ತುಂಬಾ ಏನು ಸ್ಪೆಷಲ್ ಬ್ಲಾಗ್ ಅನ್ನೋ ತರ ಅಲ್ಲ, ಬಟ್ ನಮಗೆ ಇದು ಸ್ಪೆಷಲ್ ಬಿಕಾಸ್ ನಾವು ಫಸ್ಟ್ ಟೈಮ್ ಒಂದು ಟ್ರಿಪ್ಪಿಗೆ ಅಂತ ಬಂದಿದ್ದೀವಿ. ನಾವು 4 ಜನ ಸೇರಿ. ನಾವು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 2 years ಆಯ್ತಲ್ಲ, 2 years ಆಗಿದೆ. ಸೊ 2 years ಆದ್ಮೇಲೆ ಫಸ್ಟ್ ಟೈಮ್ ಯಾವ್ದೋ ಒಂದು ಟ್ರಿಪ್ ಪ್ಲಾನ್ ಮಾಡ್ಬಿಟ್ಟು ಸಕ್ಸಸ್ಫುಲ್ ಆಗಿದೆ ಅಂದ್ರೆ ಇದೊಂದೇ ಟ್ರಿಪ್ ಅನ್ಸುತ್ತೆ. ಅಂಡ್ ಫಸ್ಟ್ ದೇವ್ರದ್ದು ಇದಕ್ಕೆ ಸ್ಥಾನಕ್ಕೆ ಬಂದಿದೀವಿ ಅಂದ್ರೆ ಭಾರಿ ಖುಷಿ ಇದೆ. ಅಂಡ್ ಇವಳು ದಿವ್ಯಾ, ನೀವು ಆಲ್ಮೋಸ್ಟ್ ಎಲ್ಲಾ ಬ್ಲಾಗ್ಸ್ ಅಲ್ಲೂ ಇವಳು ನೋಡಿರ್ತೀರಾ, ನೋಡೋ ಬ್ಲಾಗ್ಸ್ ಅಲ್ಲಿ. ಸೊ ನಮ್ ಗ್ರೂಪಿನ ಕುಳ್ಳಿ ಇವಳು. ನಾನು 2ನೇ ಸಲ ಹಾಯ್ ಕಣೆ. ಇರ್ಲಿ ಬಿಡು, ನಿನ್ನ ಫೇಮಸ್ ಅಲ್ಲ ನಮ್ ಬ್ಲಾಗ್. ಆಮೇಲೆ ಇವಳು ಪುಣ್ಯ ಅಂತ. ನೀವು ಲಾಸ್ಟ್ ಬ್ಲಾಗ್ ಅಲ್ಲಿ ನೋಡೋದಾದ್ರೆ ಲೈಕ್ ಇವ್ರಿಬ್ರು ಕಾಣಿಸಿದ್ದಾರೆ, ತುಂಬಾ ಕಡಿಮೆ ಕಾಣಿಸಿದ್ದಾರೆ, ಬಟ್ ಲಾಸ್ಟ್ ಬ್ಲಾಗ್ ಅಲ್ಲಿ ಇದಾರೆ. ಇವಳು ಪುಣ್ಯ ಅಂತ, ನಮ್ ಗ್ರೂಪ್ ಇಂದ ಯಂಗೆಸ್ಟ್ ಒನ್ ಇವಳು. ಇವರಿಬ್ರು ಯಾವಾಗ್ಲೂ ಕಿತ್ತಾಡ್ತಾ ಇರ್ತಾರೆ. ಮೋಸ್ಟ್ ಆಫ್ ದ ಟೈಮ್ ಒಳ್ಳೆ ಸಿಬ್ಲಿಂಗ್ಸ್ ತರ ಇರ್ತಾರೆ. ಹಾಯ್, ದಿಸ್ ಇಸ್ ಪುಣ್ಯ ಅಂಡ್ ದಿಸ್ ಇಸ್ ಭೂಮಿ. ತುಂಬಾ ಸೋಷಲೈಸ್ ಆಗೋದು ತುಂಬಾ ಕಡಿಮೆ. ಆಲ್ಮೋಸ್ಟ್ 2 years ಆಗ್ತಾ ಬಂದಿದೆ ನಾವು ಫ್ರೆಂಡ್ಶಿಪ್ ಸ್ಟಾರ್ಟ್ ಮಾಡಿ. ಸೊ ದಿಸ್ ಇಸ್ ಭೂಮಿ. ಹಾಯ್. ನಮ್ ಕ್ಲಾಸ್ ಅವ್ರು ಯಾರಾದ್ರು ನೋಡ್ತಿದ್ರೆ ಡೋಂಟ್ ಎಂಬರಾಸ್ ಅಸ್,
ನೋಡ್ಬಿಟ್ಟು ಸುಮ್ನೆ ಇದ್ಬಿಡಿ. ಲೈಕ್ ಶೇರ್ ಕಮೆಂಟ್ ಮಾಡಿ ಬಿಟ್ರೆ ಏನು ಬಂದ್ಬಿಟ್ಟು ಕೇಳಕ್ ಹೋಗ್ಬೇಡಿ ಬ್ಲಾಗ್ ಮಾಡಿದ್ರಿ ಹಂಗೆ ಹಿಂಗೆ ಅಂತ. ನೋಡಿ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಒನ್ ಥಿಂಗ್ ಇಸ್ ನಾವು ಫ್ರೆಂಡ್ಶಿಪ್ ಆಲ್ಮೋಸ್ಟ್ 2 years ಆಗ್ತಾ ಬಂತು. ಫಸ್ಟ್ ಡೇ ಇಂದ ಹೆಂಗಿದ್ವಿ ಹಂಗೆ ಇವಾಗ್ಲೂ ಇದೀವಿ. ಐ ನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ತುಂಬಾ ಬಂದಿತ್ತು. ಮತ್ ಅದು ನಾವು ಜಗಳ ಅಂತೂ ಒಂದ್ಸತಿನೂ ಆಡಿಲ್ಲ, ಇದುವರೆಗೂ ಒಂದ್ಸತಿನೂ ಜಗಳ ಆಡಿಲ್ಲ. ಅಂಡ್ ಫೈನಲ್ ಇಯರ್ ಮುಗಿಸೋವರೆಗೂ ಹಿಂಗೆ ಇರೋಣ ಅಂತ ಅನ್ಕೊಂಡಿದೀವಿ, ಇರ್ತೀವಿ. ಅಂಡ್ ಫೈನಲ್ ಫೇರ್ವೆಲ್ ಬ್ಲಾಗ್ ಹಾಕ್ತೀನಿ ಕೂಡ, ಅವಾಗ್ಲೂ ಹೇಳ್ತೀನಿ ಇದೆಯೋ ಇಲ್ವಾ ನಮ್ ಫ್ರೆಂಡ್ಶಿಪ್ ಅಂತ. ಅಂಡ್ ದಿಸ್ ಇಸ್ ಆರ್ ಬ್ಲಾಗ್. ಅಂಡ್ ನಾಳೆ ಸಿಗ್ತೀವಿ ಇದೇ ತರ. ಹಾಗೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನಮ್ ಬ್ಲಾಗಿಗೆ. ನೋಡಿ ಗೈಸ್ ಎಲ್ಲ ಹೊರಟಿದೀವಿ ದೇವಸ್ಥಾನಕ್ಕೆ. ಕಾಣಿಸ್ತಿಲ್ಲ ಅಂದ್ರೂ ವಿಡಿಯೋ ಮಾಡ್ಕೊಳ್ಳಿ ಗೈಸ್. ದೇವಸ್ಥಾನ ಮುಂದೆ ಫುಲ್ ಲೈಟಿಂಗ್ಸ್ ಇದೆ, ಅಲ್ಲಿ ಮಾಡ್ಕೊಳ್ಳೋದು. ಕೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಇಷ್ಟು ಬೇಗ ರೂಮಿಗೆ ಹೋಗಿ ಮಲ್ಗಲ್ಲ, ಅಲ್ಲೆಲ್ಲ ಸುತ್ತಲಿಕ್ಕಿದೆ. ಎಲ್ಲ ಸುತ್ಕೊಂಡು ನನಗೆ 1,000 ರೂಪಾಯಿ ಶಾಪಿಂಗ್ ಮಾಡಿಸಿದ್ದಾಳೆ ನಿಮ್ ದುಡ್ಡಲ್ಲಿ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಸ್ಟ್ರೀಟ್ ಶಾಪಿಂಗ್, ಸ್ಟ್ರೀಟ್ ಶಾಪಿಂಗ್. ಗೈಸ್ ಇದೆಲ್ಲ ನೋಡಿದ್ರೆ ನಂಗೆ ಚೈಲ್ಡ್ಹುಡ್ ಕೊಡಿಸ್ತಾಳೆ ಗೈಸ್. ಕೊಡಿಸಿ ಗೈಸ್. ಅದು ಈ ಗೇಮ್ ಅಂತ ನೋಡಿ, ಇವರೆಲ್ಲ ಏನೇನೋ ತಗೊಂಡಿದ್ದಾರೆ. ನಮ್ಮ ದಿವ್ಯಾ ಜೀಪ್ ತಗೊಂಡಿದ್ದಾಳೆ ಅವ್ರ ಮನೆ ಪಾಪುಗಂತ. ಇದೆಲ್ಲ ನೋಡಿದ್ರೆ ಭಾರಿ ಬೇಜಾರಾಗುತ್ತೆ ಗೈಸ್. ಇದಷ್ಟೇ ಗೈಸ್ ಎಲ್ಲ ರೆಡಿ ಆಗ್ಬಿಟ್ಟು ತಿಂಡಿಗೆ ಹೋಗ್ತಾ ಇದೀವಿ. ಕಾಣಿಸ್ತಿದೆ ತಿಂಡಿ ಗೈಸ್, ಎಲ್ಲ ಮಿಕ್ಸ್ ಆಯ್ತು. ತಿಂಡಿ ತಿಂತಾ ಇದೀವಿ ಗೈಸ್. ಒಂದ್ ಕಡೆ ಮುಗಿಸ್ಕೊಂಡ್ ಬಂದ್ವಿ, ಇನ್ನೊಂದ್ ಕಡೆ ಗೈಸ್ ನಾವು ಪಾರ್ಕಿಂಗ್ ಬಂದಿದ್ದೀವಿ ನೋಡಿ.
ಎಲ್ಲ ಲಗೇಜ್ ತಗೊಳಕ್ ಬಂದಿದ್ದೀವಿ. ಬಸ್ಸಲ್ಲಿ ಸಾರಿ ಫಾರ್ ದ ಬ್ಯಾಡ್ ಔಟ್ರೋ ಗೈಸ್, ತುಂಬ ಸುಸ್ತಾಗಿತ್ತು. ಬಸ್ ಇಳಿದ್ಮೇಲೆ ಯಾವಾಗ ಹಾಸ್ಟ್ಲಿಗೆ ಹೋಗ್ತೀವೋ ಅನ್ನೋಂಗಾಗಿತ್ತು. ಸೊ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.